ಎಸ್ಪೆಷಲಿ ನಂದಿನಿ ಲೇಔಟ್ ಸರ್ಕ್ಯುಲರ್ ಪಾರ್ಕ್ ಅಂದರೆ ಎರಡನೇ ಊಟಿ ಅಂತ ಕರೀತಾರೆ ಇಲ್ಲಿ ನಮ್ಮಲ್ಲಿ. ಇಷ್ಟೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರ್ತಕ್ಕಂಥ MLAನ ನಾವು ಪಡೆದಿರೋದು ನಮ್ಮ ಅದೃಷ್ಟ. ಈ ಪಾರ್ಕಲ್ಲಿ ಸುಮಾರು 1,500ದಿಂದ 2,000 ಜನ ಪ್ರತಿನಿತ್ಯ ವಾಕ್ ಮಾಡ್ತಾರೆ. ಮಧ್ಯ ಒಂದು 2-3 ಅವರ್ಸ್ ಬ್ರೇಕ್ ಬಿಟ್ಟರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾತ್ರಿ 8, 8:30, 9 ಗಂಟೆವರೆಗೂ ಜನ ವಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಪೀಣ್ಯ, ಮಹಾಲಕ್ಷ್ಮಿ ಲೇಔಟು ಈ ಕಡೆ ಇದರಿಂದ ರಾಜಾಜಿನಗರದಿಂದ ಕೂಡ ಈ ಜನಗಳು ಇಲ್ಲಿ ವಾಕ್ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿರ್ತಕ್ಕಂಥ ಈ ಪಾರ್ಕು, ಸರ್ಕ್ಯುಲರ್ ಪಾರ್ಕು ತುಂಬ ದೊಡ್ಡದಿದೆ. ಸೊ ಸುತ್ತ ಸುಮಾರು ಎಷ್ಟು ಜನ ಬಂದ್ರೂ ಇಲ್ಲಿ ವಾಕ್ ಮಾಡ್ಬೋದು ಅಂತ ಹಸಿರಾಗಿದೆ ಈ ಪಾರ್ಕು. ಮುಂಚೆ 2013ಕ್ಕಿಂತ ಮುಂಚೆ ಈ ಪಾರ್ಕು ತುಂಬ ಒಣಗಿತ್ತು. ಗೋಪಾಲಯ್ಯನವ್ರು ಬಂದಾದಮೇಲೆ ಇಲ್ಲಿ ಅದು ರೀಸೈಕ್ಲಿಂಗ್ ಪ್ಲಾಂಟನ್ನು ನೀರನ್ನು ಉಪಯೋಗಿಸ್ಕೊಂಡು ಸುಮಾರು 1000 ಗಿಡಗಳನ್ನು ನೆಟ್ಟು ತುಂಬ ಹಸಿರಾಗಿ ಮಾಡಿದ್ದಾರೆ ಈ ಪಾರ್ಕನ್ನು. ಅದೇ ಥರ ಜಿಮ್ ಮಾಡಿದ್ದಾರೆ, ಆಮೇಲಿಂದ ಯೋಗ ಕೇಂದ್ರಗಳು ಮಾಡಿದ್ದಾರೆ. ಭಾಳ ಸಾಕಷ್ಟು ಜನ ಇಲ್ಲಿ ವಯಸ್ಸಾದವ್ರಿಗಾಗಲಿ ಯುವಕರಿಗಾಗಲಿ ವಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆದರೆ ಇಲ್ಲಿ ಯೋಗಾಸನ ಇರ್ಬೋದು, ಇಲ್ಲಿ ಸೂರ್ಯ ನಮಸ್ಕಾರ ಇರ್ಬೋದು, ವಾಕಿಂಗ್ ಇರ್ಬೋದು, ಅನೇಕ ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಗೋಪಾಲಯ್ಯನವರಿಗೆ ನಾವು ಇಲ್ಲೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ.